ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ 550 ಚೌಪಾಯಿಗಳು ಮತ್ತೆ ದೋಹೆಗಳನ್ನು ತಿಳ್ಕೊಳ್ಳೋಣ. ಜಾಮವಂತ ನೀಲಾದಿ ಸಬ್ ಪಹಿರಾಯೇ ರಘುನಾಥ್ ಹಿಯ ಧರಿ ರಾಮರೂಪ ಸಬ್ ಚಲೆ ನಾಯಿ ಪದಮಾಥ. तब अंगद उठी नाई सिरु सजल नयन कर जोरी अति बिनीत बोलेवु बचन मनहु प्रेम रस बोरी. सुनु सर्वज्ञ कृपा सुख सिंधो दीन दया कर आरत बंधो मरती बेर नाथ मोहि बाली गयऊ तुम्हारे ही कोछे घाली. असरन सरन बिरदु संभारी मोहि जनी तजहु भगत हितकारी. मोरे तुम्ह प्रभु गुरु पितु माता जाऊ कहाँ तजी पद जल जाता. तुम ही बिचारी कहहु नर नाहा प्रभु तजी भवन काज मम काहा. बालक ज्ञान बुद्धि बलहीना राखहु सरन नाथ जन दीना. नीची टहल गृह के सब करी हमू पद पंकज बिलोकी भव तरी हमू. अस कही चरण परेवु प्रभु ಪಾಹಿ ಅಬ್ ಜನಿ ನಾಥ್ ಕಹಹು ಗೃಹ ಜಾಹಿ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ನೀವೆಲ್ಲ ಇನ್ನ ಹೊರಡಿ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಪ್ರೀತಿ ಹೆಚ್ಚಾಗಿ ತಮ್ಮ ಶರೀರದ ಮೇಲೆ ಅವರಿಗೆ ಪ್ರಜ್ಞೆನೇ ಇಲ್ಲ. ಅವ್ರ ಕೈ ಜೋಡಿಸ್ಕೊಂಡು ಆ ಪ್ರಭುವಿನ ಚರಣ ಕಮಲಗಳನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅವನು ಕೆಲವೊಂದು ವಿಶೇಷವಾದ ಜ್ಞಾನವನ್ನು ಉಪದೇಶ ಮಾಡ್ತಾನೆ. ಆಮೇಲೆ ಭರತ ಏನು ಮಾಡ್ತಾನೆ, ತನ್ನ ಸ್ವಹಸ್ತದಿಂದ ಸುಗ್ರೀವನನ್ನ ವಸ್ತ್ರಾಭೂಷಣಗಳಿಂದ ಅಲಂಕಾರ ಮಾಡ್ತಾನೆ. ಆಮೇಲೆ ಪ್ರಭು ಹೇಳಿದ್ದಕ್ಕೋಸ್ಕರ ಲಕ್ಷ್ಮಣ ವಿಭೀಷಣನಿಗೆ ಒಡವೆ ಮತ್ತೆ ಬಟ್ಟೆಗಳಿಂದ ಅಲಂಕಾರ ಮಾಡ್ತಾನೆ. ಇದರಿಂದ ರಾಮನಿಗೆ ತುಂಬಾ ಸಂತೋಷ ಆಗುತ್ತೆ. ಆದರೆ ಅಂಗದ ಮಾತ್ರ ಸ್ತಬ್ಧನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಪ್ರೀತಿ ಹೆಚ್ಚಾಗಿ ಅವನಿಗೆ ಏನು ಮಾಡಕ್ ತೋಚದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನ ಮನಸ್ಥಿತಿಯನ್ನ ರಾಮ ಅರ್ಥ ಮಾಡಿಕೊಂಡು ಅವನನ್ನ ಕರೆಯೋದಕ್ಕೆ ಹೋಗ್ಲಿಲ್ಲ. ಮುಂದುವರೆದಿಲ್ಲಿ ಜಾಂಬವಂತ, ನಳ, ನೀಲ ಇವರೆಲ್ಲರನ್ನೂ ಕೂಡ ಶ್ರೀ ರಘುನಾಥನೇ ಸ್ವತಃ ವಸ್ತ್ರಭೂಷಣಗಳಿಂದ ಅಲಂಕಾರ ಮಾಡಿ ಸತ್ಕರಿಸ್ತಾನೆ. ಅವರೆಲ್ಲರೂ ಕೂಡ ತಮ್ಮ ಹೃದಯದಲ್ಲಿ ಶ್ರೀರಾಮಚಂದ್ರನ ರೂಪವನ್ನ ಇಟ್ಕೊಂಡು, ಅಂದ್ರೆ ತಮ್ಮ ಹೃದಯದಲ್ಲಿ ಅವನ ರೂಪ ಹಾಗೇ ಇರ್ಬೇಕು, ಆ ರೀತಿ ಇಟ್ಕೊಂಡು ಪ್ರಭು ಚರಣಗಳಿಗೆ ವಂದನೆ ಮಾಡಿ ಹೊರಟು ಹೋಗ್ತಾರೆ. ಆಗ ಅಂಗದ ಎದ್ದು ನಿಂತು ನತಮಸ್ತಕನಾಗಿ, ಅಂದ್ರೆ ತನ್ನ ತಲೆಯನ್ನ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ತನ್ನ ಕಣ್ಣಲ್ಲಿ ನೀರನ್ನ ತುಂಬಿಸ್ಕೊಂಡು ಕೈ ಜೋಡಿಸ್ಕೊಂಡು ಅತ್ಯಂತ ವಿನಯದಿಂದ ಪ್ರೇಮಾರ್ಧ ಹೃದಯನಾಗಿ, ಅಂದ್ರೆ ಅವನ ಹೃದಯದಲ್ಲಿ ಪ್ರೀತಿ ಹೋಗಿದೆ ಆ ರೀತಿ ಅವನು ಮಧುರವಾಗಿ ಈ ರೀತಿ ಹೇಳ್ತಾನೆ. ಏನ್ ಹೇಳ್ತಾನೆ? ಓ ಸರ್ವಜ್ಞ, ಕೃಪಾಸಾಗರ, ಸುಖ ನಿಧಾನ, ದೀನದಯಾಳು, ಆರ್ತ ಜನ ಬಂಧು. ಅಂದ್ರೆ ಈಗ ನಾನು ಆರ್ಥ ಸ್ಥಿತಿಯಲ್ಲಿದ್ದೀನಿ ಅಂತ ಅರ್ಥ. ದೀನನಾಗಿದ್ದೀನಿ ಅಂತನ್ಬಿಟ್ಟು ಸುಖ ಕೊಡುವಂಥವ್ ನೀನು, ನಿನ್ನಿಂದ ದೂರ ಮಾಡಿದ್ರೆ ನಂಗೆ ಸುಖ ಸಿಗಲ್ಲ ಅಂತ ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ. ಆರ್ಥ ಜನ ಬಂದು ಕೇಳು, ನನ್ನ ತಂದೆ ವಾಲಿ ಸಾಯ್ಬೇಕಾದ್ರೆ ನನ್ನನ್ನ ನಿನ್ನ ಮಡಲಲ್ಲಿ ಹಾಕಿ ಹೋಗಿದ್ದಾರೆ. ಅದಕ್ಕೋಸ್ಕರ ಓ ಭಕ್ತರ ಹಿತಕಾರಿಯೇ, ಆ ಶರಣ್ಯ ಅಂದ್ರೆ ಏನು? ಯಾರು ಶರಣಾಗತಿ ಆಗಿರ್ತಾರೋ ಅವರಿಗೆ ಅವನು ರಕ್ಷಣೆ ಕೊಡುವಂಥವನು ಅಂತ ತಿಳ್ಕೊಂಡು ಆ ಒಂದು ನಿನ್ನ ಬಿರದಿದೆಯಲ್ಲ ಅದನ್ನ ನೆನಪಿಸ್ಕೊಂಡು ನನ್ನನ್ನ ನೀನು ದೂರ ಮಾಡಬೇಡ. ನನಗಂತೂ ತಂದೆ ಇಲ್ಲ, ತಂದೆ ನಿನ್ನ ಮಡಲಲ್ಲಿ ಹಾಕಿದ್ದಾನೆ. ಸೊ ನೀನೇ ನನಗೆ ಗತಿ. ನನಗಂತೂ ಸ್ವಾಮಿ, ಗುರು, ತಂದೆ, ತಾಯಿ ಎಲ್ಲ ನೀನೇ ಆಗಿದ್ಯಾ. ನಿನ್ನ ಚರಣ ಕಮಲಗಳನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಓ ಮಹಾರಾಜ, ನೀನೇ ಯೋಚಿಸಿ ಹೇಳು. ಪ್ರಭುವಾದ ನಿನ್ನನ್ನು ಬಿಟ್ಟು ಮನೆಯಲ್ಲಿ ನನಗೇನು ಕೆಲಸ ಇದೆ? ಒಡೆಯ, ಜ್ಞಾನ, ಬುದ್ಧಿ, ಬಲ ಇದ್ಯಾವುದೂ ಇಲ್ಲದೆ ಇರುವಂತಹ ಈ ಬಾಲಕ ದೀನನೂ ಆಗಿದ್ದಾನೆ ಮತ್ತೆ ಸೇವಕನೂ ಆಗಿದ್ದಾನೆ. ನನಗೆ ನೀನು ಶರಣವನ್ನ ನೀಡು, ಅಂದ್ರೆ ನಾನು ಶರಣಾಗತಿಗೆ ಬಂದಿದ್ದೀನಿ, ನನಗೆ ನೀನು ರಕ್ಷಣೆಯನ್ನ ಕೊಡು ಅಂತ ಕೇಳ್ಕೊಳ್ತಾ ಇದ್ದಾನೆ. ನಾನು ಮನೆಯ ಸಣ್ಣ ಪುಟ್ಟ ಕೆಲಸಗಳಾದ್ರೂ ಮಾಡಿಕೊಂಡು ನಿಮ್ಮ ಚರಣ ಕಮಲಗಳನ್ನ ಸೇವಿಸ್ತಾ ದರ್ಶನ ಮಾಡ್ತಾ ಭವಸಾಗರವನ್ನ ದಾಟ್ಬಿಡ್ತೀನಿ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ನನ್ನನ್ನ ನಿನ್ನಿಂದ ದೂರ ಮಾಡಬೇಡ, ನಿನ್ನ ಹತ್ರನೇ ಇಟ್ಕೋ. ನಾನೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಪ್ರತಿದಿನ ನಿನ್ನ ಚರಣಗಳನ್ನ ನೋಡಿಕೊಂಡು ಈ ಭವಸಾಗರವನ್ನ ನಾನು ದಾಟ್ತೀನಿ ಅಂತ ಹೇಳಿ ಅಂಗದ ಪ್ರಭುಪಾದಗಳಲ್ಲಿ ವಂದನೆ ಮಾಡಿಕೊಂಡು, ಪ್ರಭು ನನ್ನನ್ನು ಕಾಪಾಡು,
ನನ್ನನ್ನು ಮನೆಗೆ ಹೋಗು ಅಂತ ಮಾತ್ರ ಹೇಳಬೇಡ ಅಂತ ಅವನು ವಿನಂತಿ ಮಾಡ್ಕೊಳ್ತಾ ಇದ್ದಾನೆ. ಎಷ್ಟು ಪ್ರೀತಿ ಇದೆ ನೋಡಿ ರಾಮನಲ್ಲಿ ಅವನಿಗೆ. ಈಗ ಅವನಿಗೆ ಬಿಟ್ಟು ಹೋಗೋದಕ್ಕಾಗಲ್ಲ. ಈಗ ಸುಗ್ರೀವ, ನಳ, ನೀಲ, ಜಾಂಬವಂತ ಇವರನ್ನೆಲ್ಲ ಅವನು ಮನೆಗೆ ಕಳಿಸ್ಬಿಡ್ತಾನಲ್ಲ, ನನ್ನನ್ನು ಎಲ್ಲಿ ಕಳಿಸ್ಬಿಡ್ತಾನೋ ರಾಮ ಅಂತಂದ್ಬಿಟ್ಟು, ನಾನು ತಂದೆನೂ ಇಲ್ಲ, ನನಗೆ ಯಾರೂ ಇಲ್ಲ, ನನ್ನ ತಂದೆ ನಿನ್ನ ಮಡಲಲ್ಲಿ ಹಾಕಿದ್ದಾನೆ ಅಂದರೆ ನೀನು ನನ್ನನ್ನು ಕಾಪಾಡಬೇಕೀಗ, ನನ್ನನ್ನು ಇಲ್ಲಿಂದ ಕಳಿಸ್ಬೇಡ, ನೀನೇ ನನಗೆ ತಂದೆ, ತಾಯಿ, ಗುರು ಎಲ್ಲವೂ ಕೂಡ, ನಾನು ಇಲ್ಲಿಂದ ಹೋಗೋದಿಲ್ಲ ಅಂತಂದ್ಬಿಟ್ಟು ಅವನು ವಿನಂತಿ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದಾನೆ. ಮುಂದುವರೆದು ರಾಮ ಏನು ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.